ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಈ ವರ್ಷ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಎಲ್ಲೆಲ್ಲಿ ಎಕ್ಸಾಮಿನೇಷನ್ಗೆ ಕೈ ಹಾಕ್ತಾ ಇದ್ದಾರೆ ಅಥವಾ ಹಾಕಿದ್ದಾರೆ ಅವು ಯಾವುದೂ ಕೂಡ ಅವರು ಅಂದ್ಕೊಂಡಂಥ ರೀತಿಯಲ್ಲಿ ಆಗ್ತಾ ಇಲ್ಲ. ಅಂದರೆ NTA ಏಜೆನ್ಸಿಯವರು ಒಂದು ದೊಡ್ಡ ಶಾಂತಿಯನ್ನಾದರೂ ಮಾಡಿಸ್ಬೋದಾಗಿತ್ತೇನೋ. ಈ ಆಷಾಢ ಮಾಸ ಮುಗಿದ ಮೇಲೆ ಈ ಶ್ರಾವಣ ಮಾಸದಲ್ಲಿ ಒಂದು ದೊಡ್ಡ ಭಟ್ರನ್ನ ಕರೆದುಬಿಟ್ಟು, ಯಾಕಂದ್ರೆ ನೋಡಿ, ಇದು ಮೊನ್ನೆ CUET ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಿದರು. ಯಾವಾಗ ಅಂತ ಅಂದರೆ May 15 29 ಮೇವರೆಗೆ. ಈ CUET ಎಕ್ಸಾಮ್ ಅಂತಂದರೆ ಸೆಂಟ್ರಲ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂಥೇಳಿ, ಏನು ನಮ್ಮ ದೇಶದಲ್ಲಿ ಸೆಂಟ್ರಲ್ ಯೂನಿವರ್ಸಿಟೀಸ್ಗಳಿವೆ ಅದಕ್ಕೆ ಒಂದು ಎಂಟ್ರೆನ್ಸ್ ಟೆಸ್ಟನ್ನು ಕಂಡಕ್ಟ್ ಮಾಡಿದರು. ಪ್ಲಸ್ ಐಕಾರ್ದವರು ಈ ಅಗ್ರಿಕಲ್ಚರ್ BScಗೆ ಏನು ಒಂದು ಸಪರೇಟ್ ಎಕ್ಸಾಮ್ ತಗೋತಿದ್ರು, ಅದರ ಬದಲಿಗೆ CUET ಎಕ್ಸಾಮಿನೇಷನ್ ಮೂಲಕ ಐಕಾರ್ದವರು ಕೂಡ ಕೌನ್ಸಿಲಿಂಗನ್ನು ಮಾಡುವಂಥದ್ದು ಮುಂಬರುವ ದಿನಗಳಲ್ಲಿ. ಸೊ ಅದಕ್ಕೆ CUET ಎಕ್ಸಾಮನ್ನು ಕೂಡ ಒಂದು ದೊಡ್ಡ ಸಂಖ್ಯೆಯಲ್ಲಿ ಎಕ್ಸಾಮಿನೇಷನ್ ವಿದ್ಯಾರ್ಥಿಗಳು ಕೂತ್ಕೊಂಡಿದ್ರು. ದಟ್ ಈಸ್ ಅರೌಂಡ್ 13.48 lakh ಸ್ಟೂಡೆಂಟ್ಸ್ಗಳು ಕೂತ್ಕೊಂಡಿದ್ರು. ಸೊ ಈಗೇನಾಗಿದೆ ಅಂತಂದರೆ, ಸೊ ಯಾಕೆ ಇದು ಎಕ್ಸಾಮಿನೇಷನ್ ಆಗ್ತಾ ಇದೆ, ಯಾವ್ಯಾವ ವಿದ್ಯಾರ್ಥಿಗಳಿಗೆ ಇದು ಯಾವುದರ ಬಗ್ಗೆಯೂ ಇನ್ಫಾರ್ಮೇಷನ್ ಇಲ್ಲ. ಒಟ್ಟಿನಲ್ಲಿ ಎಕ್ಸಾಮಿನೇಷನ್ 19 ಜುಲೈಗೆ ಫಿಕ್ಸ್ ಮಾಡಿದ್ದಾರೆ, ಫ್ರೈಡೆ. CBT ಮೋಡ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮೋಡ್. ಸೊ ಅಡ್ಮಿಟ್ ಕಾರ್ಡ್ಗಳನ್ನು ಅವರಿಗೆ ಬಿಡ್ತಾರೆ, ಅವರು ಡೌನ್ಲೋಡ್ ಮಾಡ್ಕೊಂಡ್ರಾಯ್ತು. ಆದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ದ ಗ್ರೀವಿಯನ್ಸ್ ರಿಸೀವ್ಡ್ ಫ್ರಾಮ್ ಕ್ಯಾಂಡಿಡೇಟ್ಸ್ ಅಪ್ ಟು 30th June. ಗ್ರೀವಿಯನ್ಸ್ ಅಂದರೆ ಕಂಪ್ಲೇಂಟು. ಸೊ ಕಂಪ್ಲೇಂಟ್ ರಿಸೀವ್ಡ್ ಫ್ರಾಮ್ ಕ್ಯಾಂಡಿಡೇಟ್ಸ್ ಅಪ್ ಟು 30th June 2024 ರಿಗಾರ್ಡಿಂಗ್ CUET ಎಕ್ಸಾಮ್ ಆಸ್ ವೆಲ್ ಆಸ್ ಕಂಪ್ಲೇಂಟ್ ಸೆಂಟ್ ಟು RES CUET UG@nta.ac.in between 7th July and 9th July 2024 have been reviewed. ಇದರಲ್ಲಿ ಏನೂ ಮತ್ತೆ ಇನ್ಫಾರ್ಮೇಷನೇ ಇಲ್ಲ. ಗ್ರೀವಿಯನ್ಸ್ ಯಾವುದ್ರ ಬಗ್ಗೆ, ಕಂಪ್ಲೇಂಟ್ ಯಾವುದ್ರ ಬಗ್ಗೆ, ಏನು ಲೀಕ್ ಆಗಿತ್ತಾ, ಅಥವಾ ಎಕ್ಸಾಮಿನೇಷನ್ ಬರೆಯೋಕೆ ಸ್ಟೂಡೆಂಟ್ಸ್ಗಳಿಗೆ ಟೈಮ್ ಸಿಕ್ಕಿರಲಿಲ್ವಾ, ಅಥವಾ ಲೇಟಾಗಿ ಪೇಪರ್ ಸಿಕ್ಕಿತ್ತಾ, ಯಾವುದೂ ಇನ್ಫಾರ್ಮೇಷನ್ ಇಲ್ಲ. ಅದನ್ನೆಲ್ಲ ಈಗ ಓಪನ್ ಆಗಿ ಹೇಳ್ತಾ ಇಲ್ಲ NTA ದವರು. ಯಾಕಂದರೆ ಪಾಪ ಅವರಿಗೂ ಸಾಕಾಗಿಬಿಟ್ಟಿದೆ. ಯಾಕಂದರೆ ಅವ್ರದ್ದು ಹಣೆ ಬರೋಣ ಸರಿ ಇಲ್ಲ ಈ ವರ್ಷ. ಸೊ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಆನ್ 19th July. ನೀವು ಯಾರಾದರೂ CUET ಎಕ್ಸಾಮನ್ನು ಬರೆದವರಾಗಿದ್ದರೆ ದಯವಿಟ್ಟು ನಿಮ್ಮ ಇಮೇಲನ್ನು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಇವರೇನು ಹೇಳಿದ್ದಾರೆ, ಯಾರ್ಯಾರು ಅಫೆಕ್ಟೆಡ್ ಕ್ಯಾಂಡಿಡೇಟ್ಸ್, ಎಲ್ಲರಿಗೂ ಅಲ್ಲ ಇದು, ಅಫೆಕ್ಟೆಡ್ ಕ್ಯಾಂಡಿಡೇಟ್ಸ್ಗಳಿಗೆ ಅಂತ ಹೇಳಿದ್ದಾರೆ. ಎಷ್ಟು ಜನ ಅಫೆಕ್ಟೆಡ್ ಕ್ಯಾಂಡಿಡೇಟ್ಸು ಅವ್ರು ಯಾರು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ಬಟ್ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅಫೆಕ್ಟೆಡ್ ಕ್ಯಾಂಡಿಡೇಟ್ಸ್ಗಳಿಗೆ ಒಂದು ಪರ್ಸ್ನಲ್ ಇಮೇಲನ್ನು ಸೆಂಡ್ ಮಾಡ್ತೀವಿ. ಸೊ ನೀವು ಯಾವ ಸಬ್ಜೆಕ್ಟನ್ನು ನೀವು ಮತ್ತೆ ಬರೀಬೇಕು ಅಂಥೇಳಿ, ಸೊ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡ್ತೀವಿ. ಸೊ ಆ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗಿ ಅಂತ. ಸೊ ಇದು ಏನೂ ಕ್ಲಾರಿಟಿನೇ ಇಲ್ಲ ಇದರಲ್ಲಿ. ಅಂದರೆ ಯಾವ ವಿದ್ಯಾರ್ಥಿಗಳು ಯಾವ ಎಕ್ಸಾಮ್ ಬರೀಬೇಕು, ಯಾವ ಎಕ್ಸಾಮ್ ಅಂತನಾದರೂ ಇವರು ಕೊಡಬೇಕಲ್ಲ, ಸಬ್ಜೆಕ್ಟ್ ಯಾವುದು ಅಂತೇಳಿ. ಬಟ್ ಇವೆಲ್ಲ ನಿಮ್ಮ ಇಮೇಲಿಗೆ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರು CUET ಎಕ್ಸಾಮಿನೇಷನನ್ನು ಬರೆದಿದ್ದೀರಿ, ಒಂದು ಸಾರಿ ನಿಮ್ಮ ಇಮೇಲನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೇನಾದರೂ ಇಮೇಲ್ ಬಂದಿದ್ದರೆ ನೀವು ಅಫೆಕ್ಟೆಡ್ ಕ್ಯಾಂಡಿಡೇಟ್ಸ್ ಅಂತ ಲೆಕ್ಕ. ಸೊ ದ್ಯಾಟ್ ಯು ಹ್ಯಾವ್ ಟು ರೈಟ್ ದ ಎಕ್ಸಾಮಿನೇಷನ್ ಆನ್ 19th July 2024. So candidates are advised to carefully read the subject specific instructions and other instructions mentioned in the question paper and aided by the same ಅಂತ ಇದೆ. ಸೊ ಅದು ಕ್ವಶನ್ ಪೇಪರ್ ನಿಮ್ಗೆ ಸಿಕ್ಕ ಮೇಲೆ ಗೊತ್ತಾಗ್ತದೆ. ಸೊ ಇದಿಷ್ಟು ಒಂದು ಕ್ವಿಕ್ ಇನ್ಫಾರ್ಮೇಷನ್ CUET ಎಕ್ಸಾಮಿನೇಷನ್ ಬಗ್ಗೆ. ಸೊ CUET ಎಕ್ಸಾಮಿನೇಷನ್ ವಿಲ್ ಬಿ ದೇರ್ ಫಾರ್ ಸೆಂಟ್ರಲ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ. ಸೊ ಸೆಂಟ್ರಲ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಇಸ್ ಯೂಸ್ಡ್ ಫಾರ್ ಸೆಂಟ್ರಲ್ ಯೂನಿವರ್ಸಿಟಿ ಅಡ್ಮಿಷನ್ ಆ್ಯಂಡ್ ಆಲ್ಸೋ ಐಕಾರ್ ಅಡ್ಮಿಷನ್, ಅಂದರೆ BSc ಅಗ್ರಿಕಲ್ಚರ್ ಅಡ್ಮಿಷನ್ ಗೊತ್ತಿರಲಿ, ರೈಟ್. ಸೊ ನೀವೇನಾದರೂ CUET ಎಕ್ಸಾಮ್ ಬರೆದಿದ್ರೆ ದಯವಿಟ್ಟು ನಿಮ್ಮ ಮೇಲನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೇನಾದರೂ ಮೇಲ್ ಬಂದಿದ್ದರೆ 19ನೇ ತಾರೀಕು ಎಕ್ಸಾಮಿನೇಷನ್ ನೀವು ಬರೀಬೇಕು. ಇವತ್ತು 16, ಇನ್ನು 3 ದಿವಸ ಇದೆ, ಗೊತ್ತಿರಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.